ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೊಸ ವೆಬ್ಸೈಟ್ ಬಿಡುಗಡೆಯಾಗಿದೆ. ಇದರಲ್ಲಿ ಏನೆಲ್ಲ ಬದಲಾವಣೆಗಳಿವೆ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆಯ ಅಡಿಯಲ್ಲಿ ಫಾರ್ಮರ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಬೋದು ಆನ್ಲೈನಲ್ಲಿ ಎಂದು ತೋರಿಸ್ತಾ ಇದ್ದೀವಿ. ಇಂಗ್ಲಿಷ್, ಗುಜರಾತಿ, ಹಿಂದಿ, ಮಲಯಾಳಂ, ಮರಾಠಿ ಹಾಗೂ ತಮಿಳು ಭಾಷೆಯಲ್ಲಿ ಈ ವೆಬ್ಸೈಟ್ ಲಭ್ಯವಿದೆ. ಎಷ್ಟು ಇನ್ಸ್ಟಾಲ್ಮೆಂಟ್ ಆಗಿದೆ ಎಂದು ಕೂಡ ನೋಡ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಪೇಮೆಂಟ್ ಸಕ್ಸಸ್ ಎಷ್ಟು ಆಗಿದೆ ಅಂತ ನೋಡ್ಬೋದು. ರೈತರ ನೋಂದಣಿ ಹೊಸದಾಗಿ ಮಾಡ್ಬೋದು. ದುಡ್ಡು ಬಂದಿದೆಯಾ, ಎಷ್ಟು ಇನ್ಸ್ಟಾಲ್ಮೆಂಟ್ ಬಂದಿದೆ ಎಂದು ಸ್ಟೇಟಸ್ ಚೆಕ್ ಮಾಡ್ಬೋದು. ಸೆಲ್ಫ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಬೋದು. ಮಾಹಿತಿ ಅಪ್ಡೇಟ್ ಮಾಡ್ತಿದ್ರೆ ಅದನ್ನು ಕೂಡ ಈಗ ಮಾಡ್ಬೋದು. ಪಿಎಂ ಕಿಸಾನ್ ಸ್ಕೀಮ್ ಅಡಿಯಲ್ಲಿ ಯಾರಿಗೆ ಇನ್ಕಮ್ ಸಪೋರ್ಟ್ ಮಾಡಲಾಗುತ್ತದೆ ಅಂದರೆ 2 ಎಕರೆ ಜಮೀನು ಇರುವ ಎಲ್ಲ ರೈತರು. ಹೇಗೆ ಅಪ್ಲೈ ಮಾಡ್ಬೋದು ನೋಡೋಣ. ಕ್ಲಿಕ್ ಆನ್ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್. ಆ ನಂತರ CSC ಲಾಗಿನ್ ಆಗಿ ಫಾರ್ಮರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಫಾರ್ಮರ್ ಆಧಾರ್ ಕಾರ್ಡ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, IFSC ಕೋಡ್, ಅಕೌಂಟ್ ನಂಬರ್, ಮೊಬೈಲ್ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಫಾರ್ ಆಧಾರ್. ಅಥೆಂಟಿಕೇಶನ್ ಕ್ಲಿಕ್ ಮಾಡಿ ಅಥೆಂಟಿಕೇಶನ್ ಸಕ್ಸಸ್ ಅಂತ ಬರಬೇಕು. ಆನಂತರ ಫಾರ್ಮರ್ ಜಮೀನಿನ ಡೀಟೇಲ್ಸ್ ಅಂದರೆ ಜಂಟಿಯಲ್ಲಿದ್ದರೆ ಜಾಯಿಂಟ್ ಸೆಲೆಕ್ಟ್ ಮಾಡಿ, ಅದರ್ವೈಸ್ ಸಿಂಗಲ್ ಸೆಲೆಕ್ಟ್ ಮಾಡಿ, ಖಾತೆ ನಂಬರ್ ಹಾಗೂ ವಿಸ್ತೀರ್ಣ ಎಂಟರ್ ಮಾಡಿ ಆ್ಯಡ್ ಮಾಡಿ. ಆಮೇಲೆ ಡಿಕ್ಲೇರೇಷನ್ ಟಿಕ್ ಮಾಡಿ ಆ್ಯಂಡ್ ಓಕೆ ಕೊಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಮರ್ ID ಕ್ರಿಯೇಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ಮೇಕ್ ಪೇಮೆಂಟ್ ಆಪ್ಷನ್ ಬರುತ್ತದೆ. ನಿಮ್ಮ CSC ವ್ಯಾಲೆಟ್ನಿಂದ ಪೇಮೆಂಟ್ ಮಾಡಿ ನಂತರ ರಿಜಿಸ್ಟ್ರೇಷನ್ ಡನ್ ಸಕ್ಸಸ್ಫುಲ್ ಎಂದು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನಿಮಗೆ ಯಾವ CSC ಸರ್ವಿಸ್ ಬಗ್ಗೆ ಮಾಹಿತಿ ಬೇಕು ಅಂತ ಕನೆಕ್ಟ್ ಮಾಡಿ. ಥ್ಯಾಂಕ್ ಯು.